ಎನ್ಐಎಯಿಂದ 3 ಶಂಕಿತರ ಬಂಧನ ಏನಾಗಿದೆ? ಗೃಹ ಇಲಾಖೆಗೆ ದಿಕ್ಕುದೆಸೆ ಇಲ್ಲದಂತಾಗಿದೆ ಅಂತ ಈ ಬೆಳವಣಿಗೆ ಕುರಿತಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಪಾಕಿಸ್ತಾನ ಬಾಂಗ್ಲಾದೇಶಿಗರನ್ನ ಹೊರಹಾಕಬೇಕು, ವೋಟ್ ಬ್ಯಾಂಕ್ ರಾಜಕಾರಣ ಮಾಡದೆ ತನಿಖೆ ನಡೆಸಬೇಕು, ಸರ್ಕಾರದ ನಿರ್ಲಕ್ಷ್ಯದಿಂದಲೇ ಇಂತಹ ಘಟನೆಗಳು ಹೆಚ್ಚಾಗಿವೆ ಅಂತ ಆರೋಪಿಸಿದ್ದಾರೆ ಆರ್ ಅಶೋಕ್. ಬೆಂಗಳೂರಲ್ಲಿ ಮಾತನಾಡಿದ್ದಾರೆ ವಿಪಕ್ಷ ನಾಯಕ ಕಿಡಿಕಾರಿದ್ದಾರೆ. ಮೊಬೈಲ್ ಸಪ್ಲೈ ಮಾಡ್ತಾ ಇದ್ದಿದ್ದು, ಮಾಹಿತಿ ಕೊಡ್ತಾ ಇದ್ದಕ್ಕಂಥದ್ದು, ಇದು ಇವತ್ತು ಎನ್ ಐ ಎ ತನಿಖೆ ಮಾಡಿ ಇವತ್ತು ಅವ್ರನ್ನೆಲ್ಲ ಬಂಧಿಸಿರುವಂಥದ್ದು. ದೇಶದ ಭದ್ರತೆಗೆ ಇವರೆಲ್ಲ ಅಪಾಯತರ ಅಂತ ವ್ಯಕ್ತಿಗಳು. ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ, ಎಸ್ಪೆಷಲಿ ಗೃಹ ಇಲಾಖೆ ದಿಕ್ಕು ದೆಸೆ ಇಲ್ಲದ ಇಲಾಖೆ ಆಗೋಗ್ಬಿಟ್ಟಿದೆ. ಹೇಳೋರು ಕೇಳೋರು ಯಾರೂ ಇಲ್ಲ. ಪಾಕಿಸ್ತಾನದವ್ರನ್ನೆಲ್ಲ ಆಚೆ ಇಟ್ಟಬೇಕು ಅಂತೇಳಿ ಕೇಂದ್ರ ಸರ್ಕಾರ ಆದೇಶ ಮಾಡಿದ್ರು ಮೀನಾವೇಶ ಎಣಿಸುವಂಥ ಸರ್ಕಾರ. ಇದರಿಂದ ಈ ಭಯೋತ್ಪಾದನಾ ಚಟುವಟಿಕೆಗಳು ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಕೊಲೆಗಳು ಜಾಸ್ತಿ ಆಗ್ತಾ ಇದೆ. ರಾಜ್ಯ ಸರ್ಕಾರ ಕೂಡಲೇ ಯಾರ್ಯಾರು ಬಾಂಗ್ಲಾದೇಶಿಯರಿದ್ದಾರೆ, ಪಾಕಿಸ್ತಾನದವರಿದ್ದಾರೆ, ಇವರೆಲ್ಲರನ್ನೂ ಹೊರಗಟ್ಟಕ್ಕೆ ಕ್ಷಿಪ್ರವಾಗಿ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ವಿಶೇಷ ಪಡೆಯನ್ನು ರಚನೆ ಮಾಡಬೇಕು. ಅವ್ರನ್ನ ರಾಜ್ಯದಿಂದ ದೇಶದಿಂದ ಹೊರಗಾಕಿಲ್ಲ ಅಂತ ಹೇಳಿದ್ರೆ ಈ ಥರದ ಘಟನೆಗಳು ನಿರಂತರವಾಗಿ ನಡೆಯೋಕ್ಕೆ ಆಗುತ್ತೆ. ಇವತ್ತು ಜೈಲಲ್ಲಿ ಸಿಕ್ಕಿರೋವಂಥ